ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಬೇಕು, ಇಂಥ ಒಂದು ರೋಲ್ನ ಕ್ರಿಯೇಟ್ ಮಾಡಿದ್ದು ನರ್ತನ್. ಫಸ್ಟ್ ಮಾಡಿದೆ ನನಗೂ ಭಯ ಆಯಿತು, ಮಫ್ತಿ ಮಾಡ್ಬೇಕಾದ್ರೆ ಏನು ಮಾಡಬೇಕಾ ಏನು ಅಂತ. ಗೀತನಿಗೂ ಅಷ್ಟೇ, ಬೇಡ ಮಾಡಬೇಕಾ, ಇಂಟರ್ವಲ್ ಮೇಲೆ ಬರ್ತಾರೆ ಯಾಕೆ ಎಷ್ಟು. ಇನ್ನೊಂದು ರೀಸನ್ನು ಮುರಳಿ ಬೇರೆ ಮಾಡ್ತಾಯಿದ್ದಾನೆ, ಮಾವನ ಮಗ. ಮುರಳಿಗೆ ನಾ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ಅವರು ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಏನು ಮಾಡೋದು ಅಂತ ಒಂದು ಕ್ವಶನ್ ಮಾರ್ಕ್ ಇತ್ತು. ಇವ್ರು ಬಂದಿಲ್ಲ ಸರ್ ನೀವು ಮಾಡಿ ನೋಡಿ. ಆಮೇಲೆ ನನಗೊಂದು ಧೈರ್ಯ ಬಂತು ಮೇಡಮ್. ಆಮೇಲೆ ಗೀತನ್ಗೆ ಯಾಕೋ ಇಲ್ಲ, ಏನು ಮಾಡೋದು ಸರಿ ಇಲ್ಲ ಇರಲಿ ಬಿಡಿ, ಯಾರು ಪಿಕ್ಚರ್, ಮುರಳಿ ಪಿಕ್ಚರ್ ಥರ, ನೋ ಪ್ರಾಬ್ಲಮ್. ಯಾರು ಇದರಲ್ಲಿ ಹೆಸರು ಬರೋದು ಯಾರಿಗೆ ಅನ್ನೋದು ಮುಖ್ಯ ಅಲ್ಲ. ಇದರಲ್ಲಿ ಮೇಜರ್ ಪಿಕ್ಚರ್ ಚೆನ್ನಾಗಿ ಹೋಗ್ಬೇಕು, ಒಂದು ಒಳ್ಳೆ ಸಿನಿಮಾದಲ್ಲಿ ಒಳ್ಳೆ ರನ್ ಆಗ್ತಿರೋ ಸಿನಿಮಾದಲ್ಲಿ ನಾವು ಭಾಗಿಯಾಗಿದ್ದೀವಿ ಅನ್ನೋದೇ ಒಂದು ಭಾಗ್ಯ ಅಷ್ಟೇ. ನೋ ಮ್ಯಾಟ್ರ್ ಯಾರು ಹೀರೋ ಆದರೆ ಏನು ಪರವಾಗಿಲ್ಲ ಅಂದ್ಬಿಟ್ಟು ನಾನು ಬಟ್ ವೈಲ್ ನಮ್ಮ ಪರ್ಫಾರ್ಮೆನ್ಸ್ ಮಾಡ್ಬೇಕಾದ್ರೆ ಅದೇನೋ ಒಂದು ಅಂಡರ್ ಕರೆಂಟ್ಲಿ ಏನು ಆ್ಯಟಿಟ್ಯೂಡ ಇಲ್ಲ ಆ ರೋಲ್ ಮೇಲೆ ಒಂದು ಲವ್ ಅಂತ ಗೊತ್ತಿಲ್ಲ. ಐ ಸ್ಟಾರ್ಟೆಡ್ ಲವಿಂಗ್ ದಟ್ ಕ್ಯಾರೆಕ್ಟರ್ ಭೈರತಿ ರಣಗಲ್. ಯಾಕಂದ್ರೆ ಕೇಳೋಕ್ಕೂ ಚಂದ. ಭೈರತಿ ರಣಗಲ್ ಯೂಶ್ವಲಾಗಿ ಹೆಸರು ಎಲ್ಲಿ ಬರುತ್ತೆ ಭೈರತಿ ರಣಗಲ್, ಯಾಕೆ ಭೈರತಿ ರಣಗಲ್ಲು? ಒಂದು ಡೈಲಾಗ್ ಇದೆ, ಸುತ್ತ ಸಮುದ್ರ ಒಬ್ಬನಿಗೆ ಹತ್ತಲ್ಲ ಅವನ ರಾವಣ ಅಂತ ಕರೀತಾರೆ. ಇಲ್ಲೂ ಅಷ್ಟೇ, ಸುತ್ತ ಸಮುದ್ರ ನದಿಗಳಿಗಿಂತ ಹೆಚ್ಚಾಗಿ ಬರೀ ರಕ್ತದ ನದಿಗಳೇ ಜಾಸ್ತಿ. ಅಲ್ಲೊಬ್ಬ ಇದು ಅವನ್ನ ರಣಗಲ್ಲು ಅಂತ ಕರೀತಾರೆ. ಆ ಫಸ್ಟ್ ಡೈಲಾಗೇ ಒಂಥರ ಒಂದು ಎನರ್ಜಿ, ಒಂದು ಗೊತ್ತಿಲ್ದಿರೋ ಒಂದಿದು ಆ್ಯಟಿಟ್ಯೂಡು. ಆಮೇಲೆ ಅಂಡರ್ ಕರೆಂಟ್ಲಿ ಏನಿದೆ ಆ ವಿಷಯನ ಸ್ಮಾಲಾಗಿ ಹೇಳ್ತಾ ಹೋಗ್ತಾರೆ. ಆ ಸ್ಮಾಲ್ ಸ್ಟೋರಿನ ಡೆವಲಪ್ ಮಾಡಿ ಭೈರತಿ ರಣಗಲ್ ಥರ ಮಾಡಬೇಕಂತ ಬಂದಾಗ ಇಟ್ ವಾಸ್ ರಿಯಲಿ ಎ ವೆರಿ ಗುಡ್ ಥಾಟ್. ಯಾಕೆ ಇವನು ಭೈರತಿ ರಣಗಲ್ ಆಗ್ತಾನೆ, ಯಾಕೆ ಇಷ್ಟು ಪ್ರೀತಿ ಜನಗಳಿಗೆ ಅವನ್ನ ಕಂಡ್ರೆ ಅನ್ನೋದನ್ನ ಭಾಳ ಕನ್ವಿನ್ಸಿಂಗ್ ಆಗಿದೆ, ಭಾಳ ಕನ್ವಿನ್ಸಿಂಗ್ ಆಗಿ ಹೇಳ್ತಾರೆ. ಅದು ಜಾಸ್ತಿ ಏನು ಆಡಂಬರ ಇಲ್ದೇನೆ ಬರೀ ಸೈಲೆಂಟಾಗಿ ಆ ಕ್ಯಾರೆಕ್ಟರ್ ಸೈಲೆನ್ಸ್ನ ಬಿಟ್ಕೊಟ್ಟಿಲ್ಲ. ಇಲ್ಲೂ ಬರೀ ಮಾತಾಡ್ತಾನೆ ಹೋಗ್ತಾನೆ ಅಂತಲ್ಲ, ಎಲ್ಲಿ ಮಾತು ಬೇಕೋ ಅಲ್ಲಿ ಮಾತಾಡ್ತಾನೆ. ಬಟ್ ಭಾಳ ಅದ್ಭುತವಾಗಿ ಐ ಥಿಂಕ್ ಹಿ ಹ್ಯಾಸ್ ರಿಟರ್ನ್ ದ ಸ್ಕ್ರಿಪ್ಟ್. ಆಮೇಲೆ ಎಲ್ರಿಗೂ ಎಂಗೇಜಿಂಗ್ ಆಗಿರುತ್ತೆ. ಆ್ಯಂಡ್ ಇಡೀ ಟೀಮ್, ನವೀನ್, ರವಿ ಬಸೂರ್ ಇರ್ಬೋದು, ಹಾಗೂ ರಾಹುಲ್ ಬೋಸು ಅಷ್ಟೇ, ಭಾಳ ಅದ್ಭುತವಾದ ನಟ ಅವರು. ನಂಗೆ ತುಂಬ ಇಷ್ಟ, ಅವರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ರುಕ್ಮಿಣಿ ವಸಂತ್ ಅವರು, ಛಾಯಾ ಸಿಂಗ್ ಅವರು, ಮಧು ಗುರುಸ್ವಾಮಿ, ಆಮೇಲೆ ಬಾಬು ಹಿರಣ್ಯ ಅವರು, ಅವಿನಾಶ್, ದೇವರಾಜ್ ಅವರು. ಐ ಥಿಂಕ್ ಎವ್ರಿಬಡಿ ಹ್ಯಾಸ್ ಡನ್ ವೆರಿ ವೆಲ್. ಆ್ಯಂಡ್ ನಮಗೆ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ನರ್ತನ್. ನಾನು ಭಾಳ ಅದ್ಭುತ ಮಾಡ್ತಾರೆ. ಎಷ್ಟು ಖರ್ಚಾಗುತ್ತೆಲ್ಲ ನಾವು ಐ ಥಿಂಕ್ ಕೇರ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಅವ್ರು ಮಾಡ್ತಿರ್ಬೇಕಾದ್ರೆ ನಮ್ಗೆ ಅನ್ಸಲ್ಲ ಆ ಥರ ಮಾಡಬೇಕು ಅಂತ. ಬಟ್ ಇಡೀ ಟೆಕ್ನಿಕಲ್ ಟೀಮ್, ದ ವೇ ದೇ ವರ್ಕ್ಡ್ 100%, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ರು.